ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ನಮಸ್ಕಾರ. ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಗುರುರಾಯರು ಅಂದ ತಕ್ಷಣ ಪ್ರತಿ ಬಾರಿಯೂ ಸಹ ನಮಗೆ ಬರೋದು ಮಂತ್ರಾಲಯ. ಮಂತ್ರಾಲಯದಲ್ಲಿ ಗುರುರಾಯರು ಜೀವಂತವಾಗಿ ಬೃಂದಾವನವನ್ನು ಪ್ರವೇಶ ಮಾಡಿರ್ತಾರೆ. ಈ ಕುರಿತು ಸಾಕಷ್ಟು ವಿಚಾರದ ಬಗ್ಗೆ ಈಗಾಗಲೇ ಗುರುಮಾತಾ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಡೋಕೆ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ರಾಘವೇಂದ್ರ ಗುರುಮಾತಾಜಿ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಮಾತಾಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣು. ನಮಸ್ಕಾರ ಅಮ್ಮ, ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಯ ಅನುಗ್ರಹ, ಆಶೀರ್ವಾದ, ಸಂಕಲ್ಪ ಸದಾ ಕಾಲ ಎಲ್ಲ ಜೀವರಾಶಿಯಲ್ಲೂ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ, ಸಂಕಲ್ಪ ಮಾಡ್ಕೊತೀನಿ. ಅದೇ ರೀತಿ ಮಂತ್ರಾಲಯಕ್ಕೆ ಹೋಗಿರೋ ಅಂಥವರು ಸೇವೆ ಮಾಡಿ, ಮೂಲರಾಮರ ದೇವ್ರ ಪೂಜೆನ ನೋಡಿ, ಸತ್ಯನಾರಾಯಣ ಪೂಜೆ ದಿನನಿತ್ಯ ನಡೆಯುತ್ತೆ ಅಲ್ಲಿ. ಅದರಲ್ಲೂ ಒಂದೊಂದು ಪೌರ್ಣಮಿಗೂ ಖಂಡಿತ ನಡೆಸ್ತಾರೆ. ಅದೇ ರೀತಿ ಎಲ್ಲ ಶಿಷ್ಯರುಗಳಲ್ಲಿರೋ ಅಂಥ ರಾಘವೇಂದ್ರ ಸ್ವಾಮಿಗೆ ಪೀಠಾದಿಗಳು ಬಂದಿರೋ ಅಂಥ ಎಲ್ಲ ಪೀಠಾದಿಗಳಿಗೆ ಅಲ್ಲಿರೋ ಅಂಥ ಬೃಂದಾವನ ದರ್ಶನ ಮಾಡಿಕೊಡಿ. ಪಂಚಮುಖಿ ಆಗಲಿ, ಭಿಕ್ಷಾಲಯ ಆಗಲಿ ಖಂಡಿತ ಹೋಗ್ದಿರ ಬರಬೇಡಿ. ಅದೇ ರೀತಿ ಫಸ್ಟ್ ಹೋಗೋ ಅಂಥವ್ರು ಮಾಂಚಾಲಮ್ನವ್ರನ್ನ ದರ್ಶನ ಮಾಡಿ, ಎರಡನೇದು ಬಂದು ರಾಯರನ್ನ ದರ್ಶನ ಮಾಡ್ಕೊಳ್ಳೋ ಅಂಥ ಸಮಯದಲ್ಲಿ ಖಂಡಿತವಾಗ್ಲೂ ಏನೆಲ್ಲ ನಾವು ಅಂದ್ಕೊಂಡಿರ್ತೀವೋ, ಅರ್ಸ್ಕೊಂಡಿರ್ತೀವೋ ಅದೆಲ್ಲನೂ ಸಕ್ಸಸ್ ಆಗುತ್ತೆ. ಅದೇ ರೀತಿ ರಾಯರಲ್ಲಿ ಇರಬೇಕಾಗಿರೋದು ಬೇರೆ ಏನು ನಾವು ತ್ಯಾಗ ಮಾಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ನೋಡಿ, ರಾಘವೇಂದ್ರ ಸ್ವಾಮಿ ನಮ್ಮ ಹತ್ರ ಏನೇನು ಕೇಳ್ತಾ ಇಲ್ಲ. ಅವ್ರು ಕೇಳ್ತಾ ಇರೋದು ಒಂದೇ, ಭಕ್ತಿಯಿಂದ ಪೂಜೆ ಮಾಡಿ ನಿಷ್ಠೆಯಿಂದ ಇರಿ ಅಂತ ಹೇಳಿದ್ದಾರೆ. ಗುರುವೇ ಶರಣಂ, ಗುರುವೇ ಶರಣಂ. ವೀಕ್ಷಕರೇ, ಕಷ್ಟಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಇವೆಲ್ಲವೂ ಸಹ ಸರ್ವೇ ಸಾಮಾನ್ಯವಾಗಿ ಮನುಷ್ಯ ಜೀವನದಲ್ಲಿ ಕಂಡು ಬಂದೇ ಬರುತ್ತೆ. ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಕಷ್ಟಗಳು ಮತ್ತು ಗೊಂದಲಗಳನ್ನು ದೂರ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತೀವಿ. ಆದರೆ ಆ ಕ್ಷಣಕ್ಕೆ ಯಾವ ಪರಿಹಾರ ಅನ್ನೋದು ನಮ್ಮ ಕಣ್ಮುಂದೆ ಬರೋದಿಲ್ಲ. ಖಂಡಿತವಾಗೂ ಈ ರೀತಿ ಸಾಕಷ್ಟು ಗೊಂದಲಗಳು ಅಥವಾ ಸಾಕಷ್ಟು ಕಷ್ಟಗಳಿಂದ ಬಳಲ್ತಾ ಇರುವಂತಹ ಕುಟುಂಬಗಳಿಗೆ, ಒಂದಷ್ಟು ಎಲ್ಲರಿಂದ ದೂರ ಆಗಿ ಬದುಕ್ತಾ ಇರುವಂತಹ ಜೀವಗಳಿಗೆ ಒಂದಷ್ಟು ಪರಿಹಾರ ಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು ಅನ್ನುವಂಥವ್ರು ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ ಅಂತಲೇ ಹೇಳ್ತೀವಿ. ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಶಿಕ್ಷಣ, ಉದ್ಯೋಗ, ಮದುವೆ ವಿಳಂಬ ಆಗ್ತಾ ಇರುವಂಥದ್ದು, ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಾ ಇರುವಂಥದ್ದು, ಅದೇ ರೀತಿಯಾಗಿ ಒಂದಷ್ಟು ರೀತಿಯಲ್ಲಿ ಮನೆ ಕಟ್ಟಿ ಅಥವಾ ಮನೆ ನಿರ್ಮಾಣ ಮಾಡೋಕ್ಕಾಗದೆ ಅರ್ಧಂಬರ್ಧಕ್ಕೆ ನಿಲ್ಲಿಸಿ, ಈ ರೀತಿ ಸಾಕಷ್ಟು ರೀತಿಯ ಒಂದಷ್ಟು ಅಡೆತಡೆಗಳು ಜೀವನದಲ್ಲಿ ಬರ್ತಾನೆ ಇರುತ್ತೆ. ಈ ರೀತಿ ಸಮಸ್ಯೆಗಳಿಗೆ ನಿಮಗೆ ತಪ್ಪದೆ ಪರಿಹಾರ ಬೇಕು ಅಂತಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ 9743554266 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಲೈನ್ ಸಿಗ್ತಾ ಇಲ್ಲ, ಲೈನ್ ಕನೆಕ್ಟ್ ಆಗ್ತಾ ಇಲ್ಲ ಅನ್ನೋಂಥವ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಇದೆ. ಅದಕ್ಕೂ ನೀವು ಕರೆ ಮಾಡ್ಬೋದು. ಗುರುಮಾತಾ ನೇರವಾಗಿ ನಿಮ್ಮ ಹತ್ರ ಮಾತಾಡ್ತಾರೆ. ಇನ್ನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಸಹ ಲೈವಲ್ಲಿ ಹೋಗ್ತಾ ಇದೆ, ಅಲ್ಲೂ ಸಹ ನೀವು ಕಮೆಂಟ್ ಮಾಡ್ಬೋದು. ನಿಮ್ಮ ರಾಶಿ, ನಕ್ಷತ್ರ ಮತ್ತು ನಿಮ್ಮ ಪ್ರಶ್ನೆಗೆ ಯಾವ ಉತ್ತರ ಕೊಡಬೇಕು ಅದನ್ನು ಗುರುಮಾತಾ ಅವರು ಕೊಡ್ತಾ ಹೋಗ್ತಾರೆ. ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಗುರುರಾಯರ ಬಗ್ಗೆ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀರಾ. ಅದೇ ರೀತಿಯಾಗಿ ಇವತ್ತು ವಿಶೇಷವಾಗಿ ಸೋಮವಾರ ಆಗಿರೋದ್ರಿಂದ ಒಂದಷ್ಟು ಗುರುರಾಯರ ಮಂತ್ರದ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ ಅನ್ನೋದು. ಖಂಡಿತ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಒಬ್ಬರು ಕೇಳಿದ್ರು, ರಾಗವಾಗಿ ಹೇಳ್ತಿರಲ್ಲ, ಆ ಥರ ಹೇಳಿ ಅಂತ. ಖಂಡಿತ. ಏಕೆ ಅಂತ ಅಂದರೆ ಅದು ತುಂಬಾ ಅವ್ರಿಗೆ ನಿದ್ದೆ ಬರ್ದಿರ ಅಮ್ಮ ತುಂಬ ಬಳಲ್ತಾ ಇದ್ರು. ಯಾವಾಗ್ಲೂ ಆ ಮಂತ್ರ ಹೇಳ್ತಾನೆ ಇರಿ. ನನಗೆ ಒಂದು ದಿವಸಕ್ಕೆ ಕಮ್ಮಿ ಅಂದ್ರೂ ಒಂದು 5 ಸರಿ ಆದರೂ ವಾಯ್ಸ್ ಮೆಸೇಜೆಲ್ಲ ಮಂತ್ರ ಕಳಿಸಿ ಅಂತ ಕೇಳ್ಕೊಂಡ್ರು. ನಿಜವಾಗ್ಲೂ ಆ ಮಂತ್ರಕ್ಕೆ ಎಷ್ಟು ಪವರ್ ಇದೆ ನೋಡಿ, ಅಪಾರ ಶಕ್ತಿ. ನಮ್ಮ ಅಪ್ಪಣಾಚಾರ್ಯವರು ಮಾಡಿರೋ ಅಂಥ ಮಂತ್ರ ಅದೆಷ್ಟು ಆತ್ಮ ಸೂಕ್ಷ್ಮವಾಗಿ ಮಾಡಿದ್ದಾರೆ ಅಂದರೆ ಜಗತ್ತಿಗೆ ಆ ಮಂತ್ರದಲ್ಲೇ ರಾಯರಿದ್ದಾರೆ ಅನ್ನೋಂಥದ್ದು ಅಷ್ಟೊಂದು ಭಾವಪೂರ್ವಕವಾಗಿ ಮಾಡಿದ್ದಾರೆ. ಅಷ್ಟೊಂದು ಅರ್ಥಪೂರ್ವಕವಾಗಿದೆ. ಅದನ್ನೇ ಇದು ರಾಘವೇಂದ್ರ ಸ್ವಾಮಿ ಮಹಾತ್ಮೆ ಸಹ ತುಂಬ ಜನ ನೋಡ್ತಾ ಹೇಳ್ತಾ ಇರ್ತಾರೆ. ನೋಡುವಾಗ ಖಂಡಿತ ನಿಮ್ಮ ಪ್ರೋಗ್ರಾಮ್ ನೋಡುವಾಗ್ಲೂ, ರಾಯರ್ ಪ್ರೋಗ್ರಾಮ್ ನೋಡುವಾಗ್ಲೂ, ಗುರುಮಾತಾ ಗುರುವಾಣಿ ಪ್ರೋಗ್ರಾಮ್ ನೋಡುವಾಗಲೂ ಸಹ ನಮಗೆ ಬರೋದು ಅಲ್ಲಿ ರಾಯರು ಬಂದೇ ನಿಲ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಇದೊಂದು ಮಾತ್ರ ಅಲ್ಲ, ಬೇಕಾದಷ್ಟಿದೆ. ರಾಯರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಸಾಧಾರಣ ವಿಷಯನೇ ಇಲ್ಲ. ಆ ಮಂತ್ರದಲ್ಲಿ ಎಷ್ಟು ಅಪಾರ ಶಕ್ತಿ ಇದೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ.
ಪೂಜ್ಯಾಯ ರಾಘವೇಂದ್ರಾಯ. ಪೂಜ್ಯ ಗುರುಗಳೇ ರಾಘವೇಂದ್ರ ಸ್ವಾಮಿ, ನಿಮ್ಮನ್ನು ಭಕ್ತಿಪೂರ್ವಕವಾಗಿ ನಾವು ಪೂಜೆ ಮಾಡ್ತೀವಿ. ಪೂಜ್ಯಾಯ ರಾಘವೇಂದ್ರಾಯ. ಸತ್ಯ ಧರ್ಮದಿಂದ ನೀವು ಇರೋಂಥ ನಡೆದಿದ್ದಂಥ ಸತ್ಯ ಧರ್ಮ ಹಾದಿಲೇ ನಾವು ಸಹ ಸತ್ಯ ಧರ್ಮದಿಂದ ನಿಮ್ಮನ್ನು ಪೂಜೆ ಮಾಡ್ತೀವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ. ಸತ್ಯ ಧರ್ಮದಿಂದ ನಾವು ವ್ರತವನ್ನು ಆಚರಣೆ ಮಾಡ್ತೀವಿ. ನೀವು ಯಾವ ರೀತಿ ಮೂಲ ರಾಮರಿಗಾಗಲಿ ರಾಮದೇವ್ರಿಗಾಗಲಿ ಎಲ್ಲ ಆಂಜನೇಯನ ಹತ್ರ ಕೂತ್ಕೊಂಡು 12 ವರ್ಷ ತಪಸ್ಸು ಮಾಡಿದಂಥ ಭಗವಂತ ನಿಮ್ಗೆ ಯಾವ ರೀತಿ ಎಲ್ಲ ನೀವಿದ್ರೋ ಅದರಲ್ಲಿಂದ ಸ್ವಲ್ಪ ಆದರೂ ನಾವು ಫಾಲೋ ಮಾಡ್ಕೊತೀವಿ ಅಂಥದ್ದು ಅದರಲ್ಲಿ ಬರುತ್ತೆ. ಹಾಗಾಗಿ ಆ ಭಗವಂತನ ಸತ್ಯ ಧರ್ಮ ರಥಾಯ ಚ ವ್ರತವನ್ನು ನಾವು ಸತ್ಯ ಧರ್ಮದಿಂದ ಆಚರಣೆ ಮಾಡ್ತೀವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಜನೆಯಿಂದ ಆಗಲಿ ಭಜನಾಮೃತದಿಂದ ಆಗಲಿ ನಾವು ಮಾಡೋ ಅಂಥ ಎಲ್ಲ ನಾವು ಭಕ್ತಿಯಿಂದ ಅರ್ಪಣೆ ಮಾಡುವಂಥ ಭಕ್ತಿಪೂರ್ವಕವಾಗಿ ನೆನೆಸ್ತಾ ಇರೋ ನಿಮ್ಮನ್ನು ಭಕ್ತಿಪೂರ್ವಕವಾಗಿ ನಿಮ್ಮನ್ನು ನೆನೆಸ್ತಾ ಇರೋದ್ರಿಂದ ನಮ್ಮ ಹಾದಿ ಎಲ್ಲನೂ ಸರಿ ಆಗಬೇಕು ಭಗವಂತ. ನಮಗೆ ಆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲ್ಪವೃಕ್ಷವಾಗಿರ ನೀವು ಆ ವೃಕ್ಷದಂತೆ ನಮ್ಮನ್ನು ಯಾವಾಗ ನೆರಳಲ್ಲಿ ನಮ್ಮನ್ನು ಹೀರಿಸಿ ಕಾಪಾಡು ತಂದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮತಾಂ ಕಾಮಧೇನವೇ. ಕಾಮಧೇನುವಾದಂಥ ನೀವು ನಿಮ್ಮಂಥ ಕಾಮಧೇನು ಅಂತ ನಿಮ್ಮಂಥ ಪೂಜೆ ನಿಮ್ಮಂಥವ್ರನ್ನ ಪೂಜೆ ಮಾಡೋದ್ರಿಂದ ನಮಗೆಲ್ಲನೂ ವೃಕ್ಷದಂತೆ ಇರೋ ಅಂಥ ಕಲ್ಪವೃಕ್ಷದಂತೆ ಇರೋ ಅಂಥ ನೀವು ನಿಮ್ಮ ನೆರಳಲ್ಲಿ ನಮ್ಮನ್ನು ಇಟ್ಟು ಸಲಹಬೇಕು ತಂದೆ ಅಂತ ಅಂತ ಅದು ಹೇಳ್ತಾ ಹೋಗ್ಬೋದು. ಎಷ್ಟೋ ವಿಶೇಷತೆ ಇದೆ, ಎಷ್ಟೋ ಅರ್ಥ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥಗಳನ್ನು ಹೇಳ್ತಾರೆ. ಹಾಗಾಗಿ ಆ ಭಗವಂತನಿಗೆ ನನಗೆ ಗೊತ್ತಿರೋದು ಇದೇನೆ. ನನಗೇನು ಅಂತಂದರೆ ಭಕ್ತಿಯಿಂದ ಪೂಜೆ ಮಾಡ್ತೀನಿ, ವ್ರತದಿಂದ ಇರ್ತೀನಿ, ಸತ್ಯಧರ್ಮನ ಫಾಲೋ ಮಾಡ್ಕೊತೀನಿ. ಎಷ್ಟೋ ಕಷ್ಟಪಟ್ಟಿದ್ದೀನಿ, ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ದೀನಿ. ಆ ಥರ ಎಲ್ಲನೂ ನನ್ನಲ್ಲಿದೆ. ಅದನ್ನೆಲ್ಲನೂ ದೂರ ಮಾಡಿ ನಮ್ಮನ್ನು ಸಲಹಪ್ಪ ಅಂತಲೇ ನಾನು ಪ್ರಾರ್ಥನೆ ಮಾಡೋದು. ಅವ್ರಿಗಾಗಿದ್ದಂಥದ್ದು ನೋಡಿ, ಇವತ್ತು ಸೋಮವಾರ ನಾವು ಒಂದು ಉಪವಾಸ ಇದ್ದರೆ ಭಾರಿ ವಿಶೇಷತೆ. ಕಾರಣ ಏನು ಅಂತಂದರೆ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಶಿವನಾಗಿರೋ ಅಂಥ ಯಾರೇ ಶಿವನಾಗಿದ್ರೂ ಎಂಥದೇ ಮನೆ ಹತ್ರ ಶಿವಾಲಯ ಇದೆ ಅಂತಂದ್ರೂ ಸರಿ, ದೂರದಲ್ಲಿದ್ರೂ ಸರಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡೋ ಅಂಥದ್ದು. ಆ ಉಪವಾಸ ಇದ್ದು ಭಗವಂತನ ಪ್ರಾರ್ಥನೆ ಮಾಡುವಾಗ ನಮಗೆ ಹಂಗನೂ ಆರೋಗ್ಯ ಭಾಗ್ಯ ಸರಿ ಆಗುತ್ತೆ. ಯಾಕೆ ಅಂತ ಅಂದರೆ ಸೋಮವಾರ ಉಪವಾಸ ಇದ್ದು ನಾವು ಹೋಗಿ ಶಿವನಿಗೆ ರುದ್ರಾಭಿಷೇಕ ಕೊಡುವಾಗ ಖಂಡಿತವಾಗ್ಲೂ ಏನಾಗಿದ್ದರೆ ಯಾವುದೇ ಒಂದು ಮೃತ್ಯು ಇದೆ, ನಮಗೆ ಯಾವುದೇ ಒಂದು ಪ್ರಾಬ್ಲಮ್ ಬರ್ತಾ ಇದೆ, ಅದರಿಂದ ನಾವು ತಡ್ಕೋಬೇಕು ಆಗ್ತಾಯಿಲ್ಲ, ನನ್ನ ಆರೋಗ್ಯ ಬಾಧೆ ಇದೆ, ಏನೇನೋ ಮಾಡ್ತಾ ಇದೆ ಅಂತ ಅನ್ನೋರು ಇವತ್ತಿನ ದಿವಸ ಉಪವಾಸ ಇದ್ದು ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋ ಅಂಥದ್ದು. ಅಭಿಷೇಕ ಮಾಡ್ಸೋಕ್ಕಾಗ್ತಾಯಿಲ್ಲ, ನಮ್ಗೆ ಅನುಕೂಲತೆ ಇಲ್ಲ, ಹೋಗೋಕ್ಕಾಗಲ್ಲ, ಶುದ್ಧತೆ ಇಲ್ಲ, ಮನೆಯಲ್ಲಿ ಸ್ನಾನ ಮಾಡಿದ್ದಾರೆ, ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಇದ್ರೇನು ದಿನಗಳು ನೋಡಬೇಡಿ. ಯಾವಾಗ ನಿಮ್ಮಿಂದ ಆಗುತ್ತೋ ಆ ಸಮಯ ನೀವು ಖಂಡಿತ ಹೋಗ್ಬೋದು. ಯಾಕೆ ರಾಯರ ಮಂತ್ರನೂ ಶಿವನ ದೇವಸ್ಥಾನಕ್ಕೂ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಅಪಾರ ಶಕ್ತಿ ಇದೆ. ರಾಯರನ್ನು ಪ್ರಾರ್ಥನೆ ಮಾಡಿ, ರಾಯರ ಮಂತ್ರನ ಪಠಣ ಮಾಡಿಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಟ್ಟರೆ ಆದಿಗುರು ಜಗದ್ಗುರುಯಿಂದ ಎಲ್ಲನೂ ಸರಿಪಡಿಸ್ಕೊಡ್ತಾರೆ. ನೋಡಿ, ಆದಿಗುರು ಮಂಜುನಾಥ ಸ್ವಾಮಿ, ಜಗದ್ಗುರು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ, ಇವರಿಬ್ಬರಿಂದ ನಾವು ಎಷ್ಟು ಬೇಕಾದರೂ ಪಡ್ಕೋಬೋದು. ಸತ್ಯ ಧರ್ಮ ಇದ್ದರೆ ಮಂತ್ರಾಲಯ ಹೋಗ್ಬೋದು, ಧರ್ಮ ಇದ್ದರೆ ಮಾತ್ರನೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ದರ್ಶನ ಮಾಡ್ಬೋದು. ಹಾಗಾಗಿ ಈ ಥರ ಒಂದೊಂದು ವಿಷಯಕ್ಕೂ ಒಂದೊಂದು ಹೋಲಿಕೆ ಇದೆ. ಎಲ್ಲ ದೇವತೆಗಳಿಂದನೂ ಆಶೀರ್ವಾದ ಆಗಲಿ, ಸತ್ಯ ಧರ್ಮದಿಂದ ಆಗಲಿ, ಆ ಭಗವಂತನ ಪಾಲನೆ ಮಾಡೋದಾಯಿತು ಅಂತ ಅಂದರೆ ಪಕ್ಕದ ಮನೆಯಲ್ಲಿ ನಮ್ಮ ಮನೆ ಇರೋಂಥ ಸ್ಟ್ರೀಟಲ್ಲೇ ದೇವಿ ಇದ್ದಾಳೆ, ಇಲ್ಲ ಗಣೇಶನ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಅಂದ್ರೂ ಅಲ್ಲಿ ಅದೇ ಶಕ್ತಿ ಇರುತ್ತೆ. ಶಕ್ತಿ ನೋಡಿ, ಆ ದೇವಸ್ಥಾನಕ್ಕೆ ಹೋದ್ರೂ ಒಂದೇ ರೀತಿಯಾಗಿದ್ದಂಥ ಶಕ್ತಿನೇ ಬೇರೆ ಅಲ್ಲ. ಶಕ್ತಿ ವಿಷಯದಲ್ಲಿ ಬೇರೆ ಯಾವುದೂ ಡಿಫ್ರೆಂಟ್ ಆಗಲ್ಲ. ಹಾಗಾಗಿ ಆಶೀರ್ವಾದ ಆಗಲಿ, ಶಕ್ತಿ ಆಗಲಿ, ಆ ಭಗವಂತ ಕೊಡೋಂಥದ್ದು ಯಾವ ದೇವಸ್ಥಾನಕ್ಕೆ ಹೋದ್ರೂ ಸಿಗೋದು ಒಂದೇ ರೀತಿ ಇರುತ್ತೆ. ಹಾಗಾಗಿ ಫಸ್ಟು ಮಾಡ್ಕೋಬೇಕಾಗಿರೋದು ಸಂಕಲ್ಪ. ನಾವು ಇಲ್ಲೇ ಹೋಗಲಿ, ಯಾವ ದೇವಸ್ಥಾನಕ್ಕೆ ಹೋಗಲಿ, ಮಾಡಬೇಕಾಗಿರೋದು ಕರ್ತವ್ಯ ಫಸ್ಟು ಸಂಕಲ್ಪ. ಮನೆ ದೇವ್ರ ಹೆಸರಲ್ಲಿ ನೋಡಿ, ರಾಘವೇಂದ್ರ ಸ್ವಾಮಿಗೆ ನಮ್ಮನ್ನು ಅವ್ರಿಗಿಷ್ಟ ಆಗಬೇಕು ಅಥವಾ ನಾವು ಅವ್ರಿಗೆ ಭಕ್ತರಾಗಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಮನೆ ದೇವ್ರನ್ನ ತುಂಬಾ ಪ್ರೀತಿ ಮಾಡಬೇಕಂತೆ.
ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಪ್ರೀತಿ ವಾತ್ಸಲ್ಯ. ಪ್ರೀತಿ ಅಂದರೆ ಏನು? ಭಕ್ತಿ. ನಮಗೆಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಭಕ್ತಿ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಇವಾಗ ಒಂದು ಪಾಪು ಮನೇಲಿದೆ ಅಂದರೆ ಆ ಪಾಪನ ಪ್ರೀತಿಯಿಂದ ಕೂಗ್ವಾಗ್ತಾನೆ ಬರ್ತೈತೆ ಹತ್ರ. ಅದೇ ಒಂದು ಭಕ್ತಿನೇ, ಭಕ್ತಿ ಮಾರ್ಗನೇ. ಆ ಕರಿವಾಗ ಪ್ರೀತಿಯಿಂದ ಬರೋ ಅಂಥ ಮಗುಗೆ ರಾಘವೇಂದ್ರ ಸ್ವಾಮಿನೂ ದೇವಾಂದೇವತೆಗಳು ಅದೇನೇ. ನಾವು ಯಾವ ದೇವ್ರನ್ನ ಇಷ್ಟಪಡ್ತೀವೋ, ಯಾವ ದೇವರಾಗಿದ್ರೂ ಪರವಾಗಿಲ್ಲ, ಇದೇ ದೇವ್ರು ನನಗಿಷ್ಟ ಅನ್ನೋರು, ಅದು ಯಾವ ದೇವರಾಗಿದ್ರೂ ಶಕ್ತಿ ಒಂದೇನೆ. ನೋಡಿ, ಯಾವಾಗಲೂ ಇಷ್ಟ ದೇವತೆ ಹೊಂದಿರುತ್ತೆ, ಕುಲದೇವರು ಅನ್ನೋಂಥದ್ದು ಹೊಂದಿರುತ್ತೆ. ಹಾಗಾಗಿ ಎರಡು ದೇವ್ರೂ ಸರಿ ಸಮಾನವಾಗಿ ಯಾರು ನೋಡ್ತಾರೋ ಕಷ್ಟನೂ ಅದೇ ರೀತಿಯೇ, ಕಷ್ಟ ಆಗಲಿ ಸುಖ ಆಗಲಿ ಸರಿ ಸಮಾನವಾಗಿ ಆ ಮನೇಲಿ ಇದ್ದೇ ಇರುತ್ತೆ. ಯಾವುದಕ್ಕೂ ಹಂಚಬೇಡಿ ಖಂಡಿತವಾಗ್ಲಿ. ಮುಖ್ಯವಾಗಿ ಲೇಡೀಸ್ ಆಗಲಿ ಗಂಡಸಾಗಲಿ ಯಾವ ಕಾರಣಕ್ಕೂ ಒಂದು ಹೀಗೋ ಬೇಕಾಗಿಲ್ಲ. ಸಂತೋಷವಾಗಿ ಖುಷಿಯಿಂದ ಇರಿ. ಕ್ರೋಧನ ಇಟ್ಕೊಂಡು ಬಾಳ್ತಾ ಇದ್ದರೆ ಖಂಡಿತ ಆರೋಗ್ಯ ಹೋಗುತ್ತೆ. ಮುಖ್ಯವಾಗಿ ಮುಖದಲ್ಲಿ ಕಳೆ ನಮ್ಗೆ ಯಾವಾಗಲೂ ಇರಬೇಕು. ಮುಖ್ಯವಾಗಿ ಕಳೆ ನಮ್ಮ ಹತ್ರ ನಾವು ಇಟ್ಕೋಬೇಕು. ಅಂದರೆ ಕೋಪ ಪಡಬಾರ್ದು. ಅದೇ ರೀತಿ ಯಾವ ಕಾರಣಕ್ಕೂ ಸರಿ ಯಾರೇ ಏನೇ ಹೇಳ್ಕೊಂಡು ಹೋಗ್ತಾ ಇರಲಿ ಅದು ಕಿವಿ ಕೊಟ್ಟು ಕೇಳಿಸ್ಕೋಬಾರ್ದು. ಇನ್ನೊಂದು ವಿಷಯನ ಹೋಗಿ ಇನ್ನೊಬ್ರ ಹತ್ರ ನಾವು ಹೇಳ್ಬಾರ್ದು. ಇದನ್ನು ಮಾತ್ರ ನಾವು ತಡೆದ್ರೆ ಸಾಕು. ನಮ್ಮ ಮುಖದಲ್ಲಿರೋ ಕಳೆನ ನಮ್ಮ ತಾಯಿ ಹೊಟ್ಟೆಲಿ ಬಂದಂಥ ಆ ಜನ್ಮ, ನಮ್ಮ ತಾಯಿ ನಮಗೆ ಜನ್ಮ ಕೊಟ್ಟಂಥ ಸಮಯದಲ್ಲಿ ಯಾವ ರೀತಿ ನಮ್ಗೆ ಆ ಕಳೆನ ನಿಂಗೆ ಶಾಶ್ವತವಾಗಿ ಇರಲಿ, ಆರೋಗ್ಯ ಆಯಸ್ಸು ಅಂತ ಹೇಳಿಬಿಟ್ರೋ ಅದು ಶಾಶ್ವತವಾಗಿ ನಮ್ಮ ಜೊತೆಲಿ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಯಾರು ಏನು ಅಂದ್ಕೊಂಡು ಹೋದ್ರೇನು ಸರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಚೆನ್ನಾಗಿರಿ, ಖುಷಿಯಿಂದ ಇರಿ. ಮುಖದಲ್ಲಿ ಯಾವಾಗಲೂ ಕಳೆ ಇರಲಿ. ಗಂಡಸಾಗಲಿ ಹೆಂಗಸಾಗಲಿ ಮಕ್ಕಳಾಗಲಿ ಕಳೆಯಿಂದ ಇರಿ. ನೋಡುವಾಗಲೇ ಕೈ ಎತ್ತು ನಮಸ್ಕಾರ ಮಾಡೋ ರೀತಿ ಇರಬೇಕಂತೆ. ಯಾಕೆ ಅಂತಂದರೆ ಇವರು ನೋಡ್ಬಿಟ್ಟು ಹೋದರೆ ನಮ್ಮ ಕೆಲಸ, ನಮ್ಮ ಕಾರ್ಯ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಅಕ್ಕಪಕ್ಕದಲ್ಲಿ ನೋಡಿ, ಯಾರಾದರೂ ಹೊರಗಡೆ ಬರುವಾಗ ಈ ಅಮ್ಮನ ನೋಡ್ಬಿಟ್ಟು ಹೋದರೆ ನಮಗೆ ಒಳ್ಳೆ ಕೆಲಸ ಆಗುತ್ತೆ, ಈ ಅಪ್ಪವ್ರು ನೋಡಿದ್ರೇ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂತ ನಾವೇ ಹೇಳ್ತಾ ಇರ್ತೀವಿ. ಕಾರಣ ಏನು ಅಂತಂದರೆ ಅಷ್ಟು ಅವ್ರ ಮುಖ ಭಾವನೆಯಲ್ಲಿ ಆ ದೇವ್ರ ಕಳೆಯಲ್ಲಿ ಇರ್ತಾನೆ ಅಂತ ಅರ್ಥ, ಅದೃಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಯಾರನ್ನು ಮುಖನ ಏನು ಹೇಳೋದು, ಕೋಪ ಮಾಡ್ಕೊಂಡಿರಬೇಡಿ. ಆ ಕೋಪ ಅಂಥದ್ದು ಯಾವುದನ್ನು ಸಾಧಿಸೋಕ್ಕೆ ಬಿಡಲ್ಲ. ಶಾಂತತೆಯಿಂದ ಇರಿ. ರಾಘವೇಂದ್ರ ಸ್ವಾಮಿಗೆ ಎಷ್ಟು ಶಾಂತತೆ ಇದೆಯೋ ಅದರಿಂದ ಒಂದು ಸಾಸಿವೆ ಎಷ್ಟಾದರೂ ನಾವು ಇರೋಣ. ಖಂಡಿತ ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಹತ್ರ ಇರೋ ಅಂಥದ್ದು ಏನೇನು ನಮಗೆ ಬೇಡವೋ ಅದನ್ನೆಲ್ಲ ತ್ಯಾಗ ಮಾಡೋಣ. ಬೇಕಾಗಿರೋದನ್ನ ಆ ಭಗವಂತನ ಹತ್ರ ಸಂಕಲ್ಪದಿಂದ ಪಡ್ಕೊಳ್ಳೋಣ. ಗುರುವೇ ಶರಣಂ. ವೀಕ್ಷಕರೇ, ಪ್ರತಿಯೊಂದು ಕಷ್ಟಗಳು, ಪ್ರತಿಯೊಂದು ಸಮಸ್ಯೆಗಳು ನಾನಾ ರೀತಿಯಲ್ಲಿ ನಮ್ಮನ್ನು ಕಾಡ್ತಾ ಇರುತ್ತೆ. ಅಂತಹ ಕಷ್ಟಗಳಿಗೆ, ಅಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಶಿಕ್ಷಣ, ಉದ್ಯೋಗ, ಇನ್ನು ಮದುವೆ ವಿಳಂಬ ಆಗ್ತಾ ಇದೆ, ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಾ ಇದೆ ಅನ್ನುವಂಥವರು ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಇವತ್ತು ಸೋಮವಾರ ಶಿವನ ಆರಾಧನೆಯ ಜೊತೆಗೆ ಸಾಕಷ್ಟು ಜನ ಹಳ್ಳಿ ಮರ ಸುತ್ತಾಕೋದಿರ್ಬೋದು, ಅದೇ ರೀತಿಯಾಗಿ ಅಶ್ವತ್ಥಕಟ್ಟೆ ಮರವನ್ನ ಪ್ರದಕ್ಷಿಣೆ ಹಾಕೋದಾಗಿರ್ಬೋದು, ಈ ರೀತಿಯೆಲ್ಲ ಒಂದಷ್ಟು ಆಚರಣೆಗಳು ನಡೀತಾ ಇರುತ್ತೆ. ಯಾಕೆಂದ್ರೆ ಇವೆಲ್ಲವೂ ಸಹ ಒಂದು ಹಿರಿಯರಿಂದ ಬಂದಂತಹ ಬಳಿಗೆ ಅಂತಾನೆ ಹೇಳ್ಬೋದು. ಇದರ ವಿಶೇಷತೆ ಏನು, ಅಥವಾ ಇವಾಗ ಅಶ್ವತ್ಥಕಟ್ಟೆಯನ್ನ ನಾವು ಪ್ರದಕ್ಷಿಣೆ ಹಾಕೋದ್ರಿಂದ ಯಾವೆಲ್ಲ ರೀತಿಯಲ್ಲಿ ಪರಿವರ್ತನೆ ಉಂಟಾಗುತ್ತೆ? ಖಂಡಿತ ನೋಡಿ, ಅಶ್ವತ್ಥಕಟ್ಟೆ ಪ್ರದಕ್ಷಿಣೆ ಮಾಡೋದ್ರಿಂದ ನಮ್ಗೆ 7 ಜನ್ಮ ಪಾಪನೂ ತೀರುತ್ತಂತೆ. ಅದರಲ್ಲೂ ಮುಖ್ಯವಾಗಿ ಯಾರ ಹತ್ರ ಶಾಪ ಹಾಕಿಸ್ಕೊಂಡಿರ್ತೀವೋ ನಮಗೆ ಗೊತ್ತಿರೋದಿಲ್ಲ. ಅವರಿಂದ ನಾವು ನಮ್ಮ ಹತ್ರ ಏನಾದರೂ ಒಂದು ಕೇಳಿರ್ತಾರೆ, ನಾವು ಕೊಡೋಕ್ಕಾಗಲಿಲ್ಲ ಅಂದರೆ ಶಾಪ ಬಿಟ್ಬಿಡ್ತಾರೆ. ಆ ಶಾಪನೂ ಸಹ ದೋಷ ರೀತಿಲೇ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಈ ಥರ ಇರೋಂಥದ್ದೆಲ್ಲನೂ ಅಶ್ವತ್ಥಕಟ್ಟೆ ಪ್ರದಕ್ಷಿಣೆ ಮಾಡೋ ಅಂಥ ಸಮಯದಲ್ಲಿ ಖಂಡಿತವಾಗ್ಲೂ ಹೋಗುತ್ತೆ. ನೋಡಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಕಲ್ಪವೃಕ್ಷ ಕಾಮಧೇನುವಾಗಿರೋ ಅಂಥ ರಾಘವೇಂದ್ರ ಸ್ವಾಮಿ ಹತ್ರ ಅಲ್ಲಿ ಮಂತ್ರಾಲಯದಲ್ಲಿ ಒಂದು ತುಳಸಿ ಮರನೇ ಇತ್ತು, ದೊಡ್ಡದಾಗಿ ಮರನೂ ಇತ್ತು. ಅದು ಬನ್ನಿ ಮರ ಸೇರಿದಂಥದ್ದು. ಅದು ಈಗ ಹೊರಟೋಯ್ತು, ಇವಾಗ ಬೇರೆ ಹಾಕಿದ್ದಾರೆ. ಅದನ್ನು ಪ್ರದಕ್ಷಿಣೆ ಮಾಡ್ತಾ ನಮ್ಮ ಮೈಯೆಲ್ಲ ಒಂಥರ ರೋಮಾಂಚನ ಆಗ್ತಾ ಇತ್ತು. ಕಾರಣ, ಯಾವಾಗಲೇ ನಾನು ಹೋದ್ರೇನು ತಿಂಗಳು ನಾನು ಹೋಗುವಾಗ್ಲೂ ಸುಮಾರು ಒಂದು 36 ವರ್ಷ ಕಾಲ ಅದನ್ನು ಪ್ರದಕ್ಷಿಣೆ ಮಾಡಿದ್ದೀನಿ. 36 ಇಯರ್ಸ್ ನಾನು ಅದನ್ನು ಪ್ರದಕ್ಷಿಣೆ ಮಾಡಿದ್ದೀನಿ. ಒಂದು ತಿಂಗಳಿಗೊಮ್ಮೆ 12 ವರ್ಷ ನಾನು ಮಂತ್ರಾಲಯ ಎವ್ರಿ ಮಂತ್ ಹೋಗಿದ್ದೀನಿ. ಆಗ ಹೋದಾಗೆಲ್ಲನೂ ಫುಲ್ಲು ಪ್ರದಕ್ಷಿಣೆ ಮಾಡ್ತಾ ಇದ್ದೆ. ಮಾಡ್ತಾ ನಮ್ಗೆ ಇನ್ನೂ ಮಾಡಬೇಕು ಅನಿಸೋದು. ಕಾರಣ ಏನು ಅಂತೀರಾ, ಏನಂತ ಕೇಳಿದ್ರೆ, ಪ್ರದಕ್ಷಿಣೆ ಮಾಡೋ ಅಂಥ ಸಮಯದಲ್ಲಿ ನಮ್ಮ ಮೈಂಡೆಲ್ಲ ಹಂಗೆ ಫ್ರೀ ಆಗ್ತಾ ಇತ್ತು. ಯಾವ ಟೆನ್ಷನ್ ಇರ್ತಾ ಇರಲಿಲ್ಲ, ಯಾವುದೊಂದು
ಒಂದು ಜ್ಞಾಪಕ ಬರ್ತಾ ಇರಲಿಲ್ಲ. ಅದೇ ರೀತಿ ಶಾಂತತೆಯಿಂದ ಮನಸ್ಸನ್ನು ಚೇಂಜ್ ಆಗುತ್ತೆ. ಕಾರಣ ಏನು ಅಂತಂದರೆ ನೋಡಿ, ಇವಾಗ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪ್ರದಕ್ಷಿಣೆ ಮಾಡ್ದಿರ ನಾವು ಬರಬಾರ್ದು ಅಂತ ಹೇಳ್ತೀವಿ. ಯಾಕೆ ಪ್ರದಕ್ಷಿಣೆ ಮಾಡ್ದಿರ ಬರಬೇಕು? ಅದಕ್ಕೂ ಆನ್ಸರ್ ಹೇಳ್ತೀನಿ. ಕಲ್ಪವೃಕ್ಷ ಕಾಮಧೇನುವಾಗಿರೋ ಅಂತ ಆ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ನಮಗೆ ಸದಾಕಾಲ ನೋಡಿ. ಗುರು ಅನುಗ್ರಹ ಇದ್ರೇ ಎಲ್ಲನೂ ಪಡ್ಕೊಳ್ಳೋ ಅಂಥದ್ದು. ಗುರು ಬಲ ಇದ್ರೇ ಒಂದು ಮದುವೆನೂ ಸಹ ಆಗೋಂಥದ್ದು. ಎಲ್ಲರೂ ಹೇಳ್ತಾರೆ, ದೊಡ್ಡವರಾಗಿರಲಿ ಚಿಕ್ಕವರವರೆಗೂ ನಮಗೆ ಗುರುಬಲ ಇಲ್ಲ ಅಂತಂದರೆ ಆರೋಗ್ಯದಲ್ಲಿ ಸಮಸ್ಯೆ ಸಹ ಬರುತ್ತೆ ಅಂತ ಹೇಳ್ತೀವಿ. ಕಾರಣ ಏನು ಅಂತಂದರೆ ಆ ಗುರುನ ಪೂಜೆ ಮಾಡೋದೇ ಇಲ್ಲ, ಗುರುನ ನೆನೆಸೋದೇ ಇಲ್ಲ. ಪರವಾಗಿಲ್ಲ, ಇವತ್ತೇ ನಮಗೇನು ರಾಘವೇಂದ್ರ ಸ್ವಾಮಿ ಬಂದು ಹಳ್ಳಿಯಲ್ಲಿ ಏನು ನಮಗೆ ಏನು ಲಕ್ಷಾಂತರ ದುಡ್ಡ ಕೊಡ್ತಾರೆ, ಇಲ್ಲ ಸಾಯಿಬಾಬಾ ಸ್ವಾಮಿ ಬಂದು ಕೊಡ್ತಾರಾ, ಇಲ್ಲ ದಕ್ಷಿಣಮೂರ್ತಿ ಕೊಡ್ತಾರಾ, ದತ್ತಾತ್ರೇಯ ಕೊಡ್ತಾರಾ? ಈ ಥರ ಯಾರೂ ಕೊಡಲ್ಲ. ನಾವೇ ಕಷ್ಟಪಡಬೇಕು, ನಾವೇ ಸಂಪಾದಿಸ್ಬೇಕು ಅನ್ನೋ ಅಂಥದ್ದು ನಮಗಿರುತ್ತೆ. ಆದ್ರೇನು ಮಾರ್ಗ ತೋರಿಸೋರು ಯಾರು? ಮಾರ್ಗ ತೋರಿಸೋದಕ್ಕೆ ಅವ್ರ ಗುರುಗಳು ಇಲ್ಲ ಅಂದರೆ ಮಾರ್ಗನೇ ನಮಗೆ ಸಿಗಲ್ಲ. ಮನೆ ದೇವ್ರು ಇರ್ಬೋದು, ನಮ್ಗೆ ಇಷ್ಟ ದೇವ್ರು ಯಾರು ಬೇಕಾದರೂ ಇರ್ಬೋದು. ಆ ದಾರಿ ಪಾದೆ ತೋರಿಸ್ತಾರಲ್ವ, ಕ್ಲೂ ಕೊಡ್ತಾರಲ್ಲ, ಅವ್ರು ಇಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ನಾವು ಎದ್ದು ನಡೆಯೋಕ್ಕೂ ಸಹ ಶಕ್ತಿ ಇರಲ್ಲ. ಆ ಗುರು ಅನುಗ್ರಹನೂ ಗುರು ಸಂಕಲ್ಪನೂ ಗುರುಬಲ ನಮಗಿರಲೇಬೇಕಂತೆ. ನಾವು ಒಂದು ಹೆಜ್ಜೆ ಎತ್ತಿ ಮುಂದೆ ಹಿಡ್ತೀವಿ ಅಂದ್ರೂ ಸಹ ಆ ಭಗವಂತನ ಗುರು ಅನುಗ್ರಹ ಇರಬೇಕಂತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಕಣ್ಣು ಸಹ ಹಿಂಗೆ ಒಂದು ಐಲ್ಯಾಶ್ ಸಹ ಆಡ್ಸೋಕ್ಕೆ ಸಾಧ್ಯ ಇರೋದಿಲ್ಲ, ಕಣ್ರೆಪ್ಪೆ ಸಹ ಆಡ್ಸೋಕ್ಕಾಗಲ್ಲ. ಕಾರಣ ಏನು ಅಂತಂದರೆ ಅಷ್ಟು ಗುರುವಲ್ಲಿ ಎಲ್ಲನೂ ಇದೆ, ಎಲ್ಲನೂ ತುಂಬಿ ತುಳುಕಾಡುತ್ತೆ. ಅದು ನಮಗೆ ಬಂದರೆ ಮಾತ್ರ ನಾವೆಲ್ಲನೂ ಪ್ರಯತ್ನ ಪಡೋಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಕಲ್ಪವೃಕ್ಷ ಕಾಮಧೇನು ಅಂತ ಇರೋ ಅಂಥದ್ದನ್ನು ನಾವು ಯೂಟಿಲೈಸ್ ಮಾಡ್ಕೋಬೇಕು. ನೋಡಿ, ವೃಕ್ಷ ಸುತ್ತೋದ್ರಿಂದ ಅಶ್ವತ್ಥಕಟ್ಟೆನ ಹೋಗಿ ಗಣೇಶನ ಮೇಲೆ ಒಂದು ಅಶ್ವತ್ಥಕಟ್ಟೆಯಲ್ಲಿರೋ ಅಂಥ ಗಣೇಶನಿಗೆ ನೀರು ಇದ್ಬಿಟ್ಟಾಗಲಿ, ಅಥವಾ ಗಣೇಶನ ದೇವಸ್ಥಾನ ದೂರದಲ್ಲಿದೆ, ನಾಗರಕಲ್ಲಿ ಮಾತ್ರ ಇದೆ ಅಶ್ವತ್ಥಕಟ್ಟೆ ಇಟ್ಟಿದ್ದಾರೆ ಅಂದರೆ ಪ್ರದಕ್ಷಿಣೆ ಮಾಡೋ ಅಂಥ ಸಮಯದಲ್ಲಿ ಖಂಡಿತವಾಗ್ಲೂ 9 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ